ಮಾನವನ ಅತ್ಯಂತ ಸುಂದರ ಆಭರಣ. ಆದ್ರೆ ಕೆಲವರಲ್ಲಿ ನಗ್ಬೇಕಾದ್ರೆ ಮೇಲಿನ ಹಲ್ಲುಗಳ ಜೊತೆ ಅತಿಯಾದ ವಸ್ತು ಕಾಣಿಸ್ಕೊಳ್ಳುತ್ತೆ. ಇದನ್ನೇ ನಾವು ಗಮ್ಮಿ ಸ್ಮೈಲ್ ಅಂತ ಕರಿತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಪೂರ್ವ ಅಶೋಕ್, ಡೆಂಟಲ್ ಸರ್ಜನ್. ಕ್ಲಿನಿಕ್ಗೆ ಪ್ರತಿನಿತ್ಯ ಬಹಳಷ್ಟು ಮಹಿಳೆಯರು ಬರ್ತಿರ್ತಾರೆ. ನಾನ್ ನೋಡಿರೋದೇನಂದ್ರೆ ಅವರು ನಗ್ಬೇಕಾದ್ರೆ ಕೈನ ಅಡ್ಡ ಇಟ್ಕೊಳ್ಳೋದು ಅಥವಾ ಫೋಟೋ ತೆಗಿಯೋ ಟೈಮಲ್ಲಿ ತುಟಿಯನ್ನ ಮುಚ್ಚಿ ಸ್ಮೈಲ್ ಮಾಡೋದು, ಹೀಗ್ ಮಾಡ್ತಿರ್ತಾರೆ. ನಾನ್ ಕೇಳ್ತಿರ್ತೀನಿ ಯಾಕೆ ಹೀಗ್ ಮಾಡ್ತೀರಾ ಅಂತ. ಅವಾಗ ಅವ್ರು ಹೇಳೋದು ಏನಂತ ಅಂದ್ರೆ, ಡಾಕ್ಟರ್ ನಾನ್ ನಗ್ಬೇಕಾದ್ರೆ ನನ್ನ ಹಲ್ಗಿಂತ ಜಾಸ್ತಿ ಗಮ್ಸ್ ಕಾಣಿಸುತ್ತೆ, ಅದ್ ಫೋಟೋ ಚೆನ್ನಾಗ್ ಬರಲ್ಲ ಅಂತ. ಇದನ್ನೇ ನಾವು ಗಮ್ಮಿ ಸ್ಮೈಲ್ ಅಂತ ಕರೆಯೋದು. ಹಾಗಾದ್ರೆ ಈ ಗಮ್ಮಿ ಸ್ಮೈಲ್ ಅಂದ್ರೆ ಏನು? ಸಹಜವಾಗಿ ನಾವು ನಗ್ಬೇಕಾದ್ರೆ 1-2 mm ಅಷ್ಟು ಗಮ್ ಕಾಣಿಸಿದ್ರೆ ಅದು ನಾರ್ಮಲ್. ಆದ್ರೆ ಇನ್ನು ಕೆಲವರಲ್ಲಿ ನಗ್ಬೇಕಾದ್ರೆ 3-4 mm ಗಿಂತ ಜಾಸ್ತಿ ಗಮ್ಸ್ ಕಾಣಿಸುತ್ತೆ. ಇದನ್ನೇ ನಾವು ಗಮ್ಮಿ ಸ್ಮೈಲ್ ಅಂತ ಕರಿತೀವಿ. ಇದೊಂದು ದೊಡ್ಡ ಆರೋಗ್ಯ ಸಮಸ್ಯೆನಾ? ಇಲ್ಲ, ಗಮ್ಮಿ ಸ್ಮೈಲ್ ಆರೋಗ್ಯಕ್ಕೆ ಹಾನಿಕರವಲ್ಲ. ಆದ್ರೆ ಇದು ನಿಮ್ಮ ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರಬಹುದು. ಹಾಗಾದ್ರೆ ಈ ಗಮ್ಮಿ ಸ್ಮೈಲ್ಗೆ ಕಾರಣಗಳೇನೇನು? ಮೊದಲನೇದಾಗಿ ಜಿಂಜೈವಲ್ ಹೈಪರ್ಪ್ಲೇಷಿಯಾ ಅಂತ ಅಂದ್ರೆ ಗಮ್ಸ್ ನಾರ್ಮಲ್ ಗಿಂತ ಹೆಚ್ಚಾಗಿ ಬೆಳೆದಿರುತ್ತೆ. ಇದಕ್ಕೆ ಹಲವಾರು ಕಾರಣಗಳಿರುತ್ತೆ. ಮೊದಲನೇದಾಗಿ ಪುವರ್ ಓರಲ್ ಹೈಜೀನ್ ಇರ್ಬೋದು, ಅಥವಾ ನಾವು ತೆಗೆದುಕೊಳ್ಳುವಂತಹ ಕೆಲವೊಂದು ಮೆಡಿಕೇಶನ್ಸ್ ಇರ್ಬೋದು, ಅಥವಾ ಜೆನೆಟಿಕ್ ಆಗಿಯೂ ಇರ್ಬೋದು. ಎರಡನೇದಾಗಿ ಹಲ್ಲು ಪೂರ್ತಿಯಾಗಿ ಬೆಳೆದೇ ಇರುವಂಥದ್ದು ಅಂತ ಅಂದ್ರೆ ಹಲ್ಲು ಬೆಳೆಯೋ ಸಂದರ್ಭದಲ್ಲಿ ಗಮ್ಸ್ ಅರ್ಧದಷ್ಟು ಹಲ್ಲನ್ನ ಕವರ್ ಮಾಡ್ಕೊಂಡಿರುತ್ತೆ. ಹೀಗಾಗಿ ಹಲ್ಲು ಚಿಕ್ಕದಾಗಿ ಗಮ್ಸ್ ದೊಡ್ಡದಾಗಿ ಕಾಣಿಸ್ಬೋದು. ಹಾಗೆ ಮೂರನೇ ರೀಸನ್ ಅಂತ ಬಂದ್ರೆ ನಮ್ಮ ಮೇಲಿನ ತುಟಿ ಚಿಕ್ಕದಾಗಿರ್ಬೋದು, ಅಥವಾ ತುಟಿಯನ್ನು ಎಳೆಯುವಂತಹ ಸ್ನಾಯುಗಳು ನಾರ್ಮಲ್ ಗಿಂತ ಸ್ವಲ್ಪ ಹೆಚ್ಚು ಆಕ್ಟಿವ್ ಇದ್ದಾಗ ನಾವು ನಗುವ ಸಂದರ್ಭದಲ್ಲಿ ತುಟಿಯನ್ನು ಮೇಲಕ್ಕೆ ಎಳೆಯುತ್ತೆ. ಅದೇ ರೀತಿ ನಮ್ಮ ಜಾ ಬೋನ್ ನಾರ್ಮಲ್ ಗಿಂತ ಸ್ವಲ್ಪ ಹೆಚ್ಚು ಬೆಳೆದಿದ್ರೆ ಸಾಮಾನ್ಯವಾಗಿ ಹಲ್ಲು ಮತ್ತೆ ಗಮ್ಸ್ ಎರಡು ಕೆಳಗ್ ಬಂದಿರುತ್ತೆ. ಹೀಗೆ ಗಮ್ಮಿ ಸ್ಮೈಲ್ಗೆ ಹಲವಾರು ಕಾರಣಗಳಿವೆ. ಇವಾಗ ಚಿಕಿತ್ಸೆ ಬಗ್ಗೆ ಮಾತಾಡೋಣ. ಒಳ್ಳೆಯ ವಿಚಾರ ಏನಂತ ಅಂದ್ರೆ ಈ ಗಮ್ಮಿ ಸ್ಮೈಲ್ಗೆ ಟ್ರೀಟ್ಮೆಂಟ್ ಇದೆ. ಮೊದಲನೇದಾಗಿ ಲೇಸರ್ ಕಾಂಟೂರಿಂಗ್ ಅಂತ ಅಂದ್ರೆ ಲೇಸರ್ನ ಉಪಯೋಗಿಸ್ಕೊಂಡು ಎಕ್ಸೆಸ್ ಆಗಿ ಬೆಳೆದಿರುವಂತಹ ಗಮ್ನ ರೆಡ್ಯೂಸ್ ಮಾಡ್ತೀವಿ. ಈ ಟ್ರೀಟ್ಮೆಂಟ್ ಅಲ್ಲಿ ನಿಮ್ಗೆ ಬ್ಲಡ್ ಆಗ್ಲಿ ಅಥವಾ ಪೇನ್ ಆಗ್ಲಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಎರಡನೇದಾಗಿ ಆರ್ಥೋ ಟ್ರೀಟ್ಮೆಂಟ್. ಇದರಲ್ಲಿ ನಾವು ಬ್ರೇಸಸ್ ಮತ್ತೆ ಅಲೈನರ್ಸ್ ಯೂಸ್ ಮಾಡ್ತೀವಿ. ಗಂಭೀರ ಸಂದರ್ಭದಲ್ಲಿ ಮಾತ್ರ ಸರ್ಜರಿನ ಮಾಡಬೇಕಾಗುತ್ತೆ. ಪ್ರತಿ ನಗುವಿಗೂ ತನ್ನದೇ ಆದ ಸೌಂದರ್ಯವಿದೆ. ಗಮ್ಮಿ ಸ್ಮೈಲ್ ದೋಷವಲ್ಲ, ಬದಲಿಗೆ ಅದೊಂದು ವೈಶಿಷ್ಟ್ಯ. ಆದ್ರೆ ನಿಮ್ಗೆ ಬದಲಾವಣೆ ಬೇಕು ಅಂತ ಅಂದ್ರೆ ಅದಕ್ಕೆ ಪರಿಹಾರನೂ ಇದೆ. ನಿಮ್ಮ ನಗು ನಿಮ್ಮ ಶಕ್ತಿಯಾಗಿರಲಿ. ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು.